ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಗೇಮ್ನ ಆಡಿದ್ದು ಬರ್ಲಿನ್ನ ಒಂದು ಚೆಸ್ ಕ್ಲಬ್ಬಲ್ಲಿ. ಇಬ್ಬರು ವ್ಯಕ್ತಿಗಳು ಕ್ಯಾಶುಯಲ್ ಚೆಸ್ ಆಡೋಣ ಅಂತ ಕೂತ್ಕೋತಾರೆ. ಆಗ ಅವ್ರಿಗೂ ತಿಳಿದಿರೋದಿಲ್ಲ ನಾವೊಂದು ಹಿಸ್ಟಾರಿಕಲ್ ಚೆಸ್ ಗೇಮ್ನ ಆಡ್ತಾ ಇದ್ದೀವಿ ಮತ್ತು ಇದನ್ನು ತುಂಬ ವರ್ಷಗಳವರೆಗೆ ಸ್ಟಡಿ ಮಾಡಲಾಗುತ್ತೆ. ಆ ಇಬ್ಬರು ಆಂಡರ್ಸನ್ ಮತ್ತು ಡುಫ್ರೆನ್ ರವರು. ಈ ಗೇಮ್ನ ಮುಂದೆ ದ ಎವರ್ಗ್ರೀನ್ ಗೇಮ್ ಅಂತಲೇ ಕರೀತಾರೆ. ಆಂಡರ್ಸನ್ ಅವರು ವೈಟ್ ಪಾನ್ಸ್ ಜೊತೆ ಆಡ್ತಾ ಇದ್ದಾರೆ. ಡುಫ್ರೆನ್ ರವರು ಬ್ಲಾಕ್ ಪಾನ್ಸ್ನ ಮುನ್ನಡೆಸ್ತಾರೆ. ಸ್ನೇಹಿತರೆ, ಅದರಲ್ಲೂ 19ನೇ ಮೂವಲ್ಲಿ ಆಂಡರ್ಸನ್ ಅವರು ತಮಗಿದ್ದಂತಹ ಒನ್ ಮೂವ್ ಚೆಕ್ಮೇಟ್ನ ಕೂಡ ಕಡೆಗಣಿಸಿ ಅದ್ಭುತವಾದ ಸ್ಯಾಕ್ರಿಫೈಸಸ್ ಮೂಲಕ ಬ್ಲ್ಯಾಕ್ ಕಿಂಗ್ನ ಹೇಗೆ ಡೀಪ್ ಹಂಟ್ ಮಾಡ್ತಾರೆ ಅಂದರೆ ಅದು ನೋಡೋದಕ್ಕೆ ಒಂದು ಮ್ಯಾಜಿಕ್ ಥರ ಫೀಲ್ ಆಗುತ್ತೆ. ಬನ್ನಿ ಈ ಗೇಮ್ನ ಅನಾಲಿಸಿಸ್ ಮಾಡೋಣ. E4, E5, Knight F3, Knight C6, Bishop C4, Bishop C5. ಇಲ್ಲಿವರೆಗೂ ಇದು ಇಟಾಲಿಯನ್ ಗೇಮ್ ಅಂತ ಕರೆಸ್ಕೊಳ್ಳುತ್ತೆ. B4 ಇಲ್ಲಿಂದ ಇದು ಇವಾನ್ಸ್ ಗ್ಯಾಂಬಿಟ್ ವೇರಿಯೇಷನ್. ಬಿಗಿನರ್ಸ್ಗೆ ಇದೊಂದು ಕ್ರೇಜಿ ಮೂವ್ ಥರ ಕಾಣಿಸ್ಬೋದು, ಯಾಕಂದರೆ ಈ ಪಾನ್ನ ಫ್ರೀಯಾಗಿ ಆಫರ್ ಮಾಡ್ತಾ ಇರೋ ಥರ ಇದೆ. ಆದರೆ ಇದು ವೈಟ್ ತನ್ನ ಮೈನರ್ ಪೀಸಸ್ನ ರ್ಯಾಪಿಡಾಗಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬಿಷಪ್ ಟೇಕ್ಸ್ B4, C3, ಬಿಷಪ್ A5, D4, E ಟೆಕ್ಸ್ D4, ಕ್ಯಾಸ್ಲಿಂಗ್. ನೋಡಿ, ಈಗ ನಾವೊಂದು ರೀಕ್ಯಾಪ್ ಮಾಡೋದಾದರೆ ಆಂಡರ್ಸನ್ ತಮ್ಮ ಈ 2 ಪಾನ್ಗಳನ್ನ ಕಳ್ಕೊಂಡಿದ್ದಾರೆ, 2 ಮೈನರ್ ಪೀಸಸ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಡುಫ್ರೆನ್ ಅವರು ತಮ್ಮ ಯಾವುದೇ ಪಾನ್ನ ಕಳ್ಕೊಂಡಿಲ್ಲ, 2 ಮೈನರ್ ಪೀಸಸ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆಂಡರ್ಸನ್ ಅವರು ಕ್ಯಾಸ್ಲಿಂಗ್ ಮಾಡಿಕೊಂಡು ತಮ್ಮ ಕಿಂಗ್ನ ಸೇಫ್ ಮಾಡ್ಕೊಂಡಿದ್ದಾರೆ. ಡುಫ್ರೆನ್ ಅವ್ರ ಕಿಂಗು ಇನ್ನೂ ಸೆಂಟ್ರಲ್ಲೇ ಇದೆ, ಕ್ಯಾಸ್ಲಿಂಗ್ ಆಗಿಲ್ಲ. ನೋಟ್ ದಿಸ್ ಪಾಯಿಂಟ್. D3, ಕ್ವೀನ್ B3. ನೋಡಿ, ಈಗ ಒಂದು ಸ್ಟ್ರಾಂಗ್ ಬ್ಯಾಟ್ರಿ ಕ್ರಿಯೇಟ್ ಆಯಿತು. ಬ್ಲ್ಯಾಕ್ನ ಈ ಒಂದು ವೀಕ್ F7 ಸ್ಕ್ವೇರಲ್ಲಿ. F6, E5, ಕ್ವೀನ್ G6, ರೂಕ್ E1. ನೋಡಿ, ಈ ಪಾಯಿಂಟಲ್ಲಿ ರೂಕು ಈ ಫೈಲ್ನ ಡಾಮಿನೇಟ್ ಮಾಡ್ತಾ ಇದೆ. ಇನ್ನೊಂದು ಪಾನ್ ಇದೆ, ಇನ್ನೊಂದು ಸ್ಟ್ರಾಂಗ್ ಬ್ಯಾಟರಿ ಇದೆ. ಸೊ ಸೆಂಟರ್ ಆಫ್ ದ ಬೋರ್ಡ್ನ ವೈಟು ತನ್ನ ಕಂಟ್ರೋಲಿಗೆ ತಗೊಂಡಿದೆ ಅಂತಲೇ ಹೇಳ್ಬೋದು. ನೈಟ್ G7, ಬಿಷಪ್ A3, B5. ಈ ಒಂದು ಲೈಟ್ ಕಲರ್ ಬಿಷಪ್ನ ದಾರಿ ತಪ್ಪಿಸೋ ಒಂದು ಪ್ರಯತ್ನ. ಕ್ವೀನ್ ಟೆಕ್ಸ್ B5, ಆದರೆ ಇವರು ಅದಕ್ಕೆ ಕ್ವೀನಿಂದ ಆನ್ಸರ್ ಮಾಡಿದ್ದಾರೆ. ರೂಕ್ B8, ಕ್ವೀನ್ A4, ಬಿಷಪ್ B6, ನೈಟ್ D2. ರೂಕ್ಸ್ ಆರ್ ಕನೆಕ್ಟೆಡ್. ಬಿಷಪ್ B7. ಇವರು ಕೂಡ ಈ ಒಂದು ಲ್ಯಾಂಗ್ ಡಯಾಗ್ನಲ್ ಪೊಸಿಷನ್ ತಗೊಂಡಿದ್ದಾರೆ. ನೈಟ್ E4, ಕ್ವೀನ್ F5, ಬಿಷಪ್ ಟೇಕ್ಸ್ D3. ಈಗಲೂ ಕೂಡ ಇವರಿಗೆ ಕ್ಯಾಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಈಗಲೇನಾದರೂ ಇವರು ಕ್ಯಾಸ್ಲಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮೂವ್ ನೈಟ್ F6 ಚೆಕ್. ಈಗ ಇವರು ಯಾವುದೇ ಮೂವ್ ತಗೊಂಡ್ರು ಕೂಡ ಅವ್ರ ಕ್ವೀನ್ನ ಕಳ್ಕೊತಾರೆ. ಹಾಗಾಗಿ ಇವರು ಕ್ವೀನ್ H5 ತಗೊಂಡ್ರು. ಸ್ಟಿಲ್ ಆದರೂ ಕೂಡ ನೈಟ್ F6 ಚೆಕ್, ಅದೇ ಮೂವ್ ಇಟ್ಟರು. ಈಗ ಇವರು ಫೋರ್ಸ್ಫುಲ್ಲಾಗಿ ಈ ನೈಟ್ನ ಕ್ಯಾಪ್ಚರ್ ಮಾಡಲೇಬೇಕು, ಇಷ್ಟ ಇರಲಿ ಇಲ್ಲದೆ ಹೋಗಲಿ, ಯಾಕಂದರೆ ಈ ಒಂದು ಫೋರ್ಕಿಂದ ಇವರು ಈಚೆ ಬರಬೇಕು. ಸೊ ಅದರಿಂದ ಇವರು ಕ್ಯಾಸ್ಲಿಂಗ್ ಮಾಡೋ ಒಂದು ಸಾಧ್ಯತೆ ಕೂಡ ಕೈ ತಪ್ಪೋಗುತ್ತೆ. G ಟೇಕ್ಸ್ F6, E ಟೆಕ್ಸ್ F6,
ರುಕ್ G8. ಇದೊಂದು ಅದ್ಭುತವಾದ ಪ್ರತಿತಂತ್ರ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಮೂವಿಂದ G5 ರೂಕ್ ಕಂಟ್ರೋಲಲ್ಲಿದೆ, ಮತ್ತು ಈ ಪಾನು ಪಿನ್ ಆಗಿದೆ. ನೆಕ್ಸ್ಟ್ ಕ್ವೀನು ನೈಟ್ನ ಕ್ಯಾಪ್ಚರ್ ಮಾಡಿದ್ರು ಕೂಡ ಇವ್ರು ರೀಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಇನ್ನೊಂದು ಮೂವ್ ಸಿಕ್ಕಿದ್ರು ಕೂಡ ಚೆಕ್ಮೇಟ್ ಆಗುತ್ತೆ. ರೂಕ್ A D1. ಆದರೆ ಆಂಡರ್ಸನ್ ಅವರು ಇದ್ರ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ನಾನೇನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಪಷ್ಟವಾದ ಐಡಿಯಾ ಅವ್ರಿಗಿತ್ತು, ಮತ್ತು ಅವ್ರ ಐಡಿಯಾದಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಕ್ವೀನ್ ಟೇಕ್ಸ್ F3, ರೂಕ್ ಟೇಕ್ಸ್ E7 ಚೆಕ್. ನೋಡಿ, ಇಲ್ಲಿಂದಾನೇ ಸೀರೀಸ್ ಆಫ್ ಸ್ಯಾಕ್ರಿಫೈಸಸ್ಸು ಶುರು ಆಯಿತು. ನೈಟ್ ಟೇಕ್ಸ್ E7, ಕ್ವೀನ್ ಟೇಕ್ಸ್ D7 ಚೆಕ್. ಕ್ವೀನ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಕಿಂಗ್ ಟೇಕ್ಸ್ D7, ಬಿಷಪ್ F5 ಚೆಕ್. ನೋಡಿ, ಈಗ ಇವರು ಕಿಂಗ್ನ E8ಗೂ ತೊಗೊಂಬರ್ಬೋದು ಅಥವಾ C6ಗೂ ತೊಗೊಂಬರ್ಬೋದು. ಗೇಮಲ್ಲಿ ಇವ್ರು E8ಗೆ ಹೋಗ್ತಾರೆ. ಬೈ ಚಾನ್ಸ್ ಇವ್ರು ಏನಾರು C6ಗೆ ತಗೊಂಡ್ರೆ ಆಗಲೂ ಕೂಡ ಬಿಷಪ್ D7 ಚೆಕ್ಮೇಟ್ ಆಗುತ್ತೆ. ಸೊ ಇವರು ಕಿಂಗ್ E8 ತಗೊಂಡ್ರು. ನೆಕ್ಸ್ಟ್ ಮೂವ್ ಬಿಷಪ್ D7 ಚೆಕ್. ಇಲ್ಲಿ ಕೂಡ ಇವರು ಕಿಂಗ್ F8 ತಗೋತಾರೆ. D8 ತಗೊಂಡಿದ್ದರೆ ಬಿಷಪ್ ಟೇಕ್ಸ್ E7 ಚೆಕ್, ಅದು ಕೂಡ ಚೆಕ್ಮೇಟೆ. ಇವರು F8 ತಗೊಂಡ್ರು, ಆಗಲೂ ಕೂಡ ಬಿಷಪ್ ಟೇಕ್ಸ್ E7 ಚೆಕ್ಮೇಟ್. ಸ್ನೇಹಿತರೆ, ಈಗ ಕ್ವಿಕ್ ರೀಕ್ಯಾಪ್. ರೂಕ್ ಸ್ಯಾಕ್ರಿಫೈಸ್, ಕ್ವೀನ್ ಸ್ಯಾಕ್ರಿಫೈಸ್, ಡಬಲ್ ಚೆಕ್, ಫ್ಲಾಲೆಸ್ ಮೇಟಿಂಗ್ ನೆಟ್ ವಿತ್ 3 ಮೈನರ್ ಪೀಸ್. ಇದಕ್ಕೋಸ್ಕರನೇ ಇಟಾಲಿಯನ್ ಓಪನಿಂಗ್ನ ಅಗ್ರೆಸಿವ್ ಆ್ಯಂಡ್ ಅಟ್ಯಾಕಿಂಗ್ ಚೆಸ್ ಆಡೋರು ತುಂಬ ಇಷ್ಟಪಡ್ತಾರೆ. ನಿಮ್ಮ ಟ್ಯಾಕ್ಟಿಕಲ್ ಎಡ್ಜ್ನ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಈ ಓಪನಿಂಗ್ ನಿಮಗಾಗಿ. ಸ್ನೇಹಿತರೆ, ನೀವೇನಾದರೂ ಡುಫ್ರೆನ್ ರವರ ಪ್ಲೇಸಲ್ಲಿದ್ದಿದ್ರೆ ಇವಾನ್ಸ್ ಗ್ಯಾಂಬಿಟ್ ಪಾನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ರಾ ಅಥವಾ ಡಿಕ್ಲೈನ್ ಮಾಡ್ತಾ ಇದ್ರಾ? ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಅಟ್ಯಾಕಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.